ಸ್ಟಾರ್ಟ್. ಯಾವುದೇ ಪ್ರಾಣಾಯಾಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕು. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋ ವಿಧಾನ ಮೊದಲನೇದಾಗಿ ಎಡಗಡೆಯಿಂದ ಮಾಡುವುದು. ಬಲ ಹೊರಳಿನ ಬಂದ್ ಮಾಡಿ 10 ಸ್ಲೋ, 10 ಮೀಡಿಯಮ್, 10 ಫಾಸ್ಟ್. ಇದು ಸ್ಲೋ. ಜರಾನ ಫಾಸ್ಟ್ ಮಾಡಬೇಕು. ಇನ್ನು ವೆರಿ ಫಾಸ್ಟ್. ಸೊ ಈ ರೀತಿ ಮಾಡಿ. ತದನಂತರ ಸೇಮ್ ಪ್ರೊಸೀಜರ್ ಬಲ ಹೊರಳೆ, ಎಡ ಹೊರಳಿನ ಬಂದ್ ಮಾಡಿ ಬಲ ಹೊರಳಿಂದ 10 ಸ್ಲೋ, ನೆಕ್ಸ್ಟ್ 10 ಸ್ವಲ್ಪ ಫಾಸ್ಟ್ ಮಾಡಬೇಕು. ಸೊ ಥರ್ಡ್ ಸ್ಟ್ರೋಕ್ ಪೋರ್ಷನ್ ಇನ್ನೂ ಫಾಸ್ಟಾಗಿ ಮಾಡಬೇಕು. ಈ ರೀತಿ. ತದನಂತರ ಕೆಲವು ಕ್ಷಣ ವಿಶ್ರಾಂತಿ. ನಮ್ಮ ಒಳಗೆ ಏನಾಗ್ತಾ ಇದೆ ಅದನ್ನು ಗಮನಿಸಿ ಅನುಭವಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ನಂತರ ಇವಾಗ 2 ಕೈಗಳಿಂದ 10 ಸ್ಲೋ, 10 ಮೀಡಿಯಮ್, 10 ಫಾಸ್ಟ್ ಭಸ್ತ್ರಿಕಾ ಪ್ರಾಣಾಯಾಮನ ಮಾಡೋದು. ಇನ್ನು 10 ಸ್ವಲ್ಪ ಫಾಸ್ಟ್. ಇನ್ನು 10 ವೆರಿ ಫಾಸ್ಟ್. ಸೊ ವಿಶ್ರಾಂತಿ. ನಮ್ಮ ಒಳಗೆ ಏನು ಆಗ್ತಾ ಇದೆ ಅದನ್ನು ಗಮನಿಸಿ ಅನುಭವಿಸಿ ರಿಲ್ಯಾಕ್ಸ್ ಫಾರ್ ಫ್ಯೂ ಸೆಕೆಂಡ್ಸ್. ತದನಂತರ 2 ಕೈಗಳನ್ನು ಉಜ್ಜಿ ಮುಖದ ಮೇಲೆ ಇಟ್ಕೊಂಡು ನಿಧಾನವಾಗಿ ಕಣ್ಣಿಡಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಭಸ್ತ್ರಿಕಾ ಪ್ರಾಣಾಯಾಮ. ತದನಂತರ ಉಳಿದ ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೆಕ್ಸ್ಟ್ ಕಪಾಲಭಾತಿ. ಚಿನ್ಮುದ್ರೆ, ಬೆನ್ನುಮೂಳೆ ನೇರವಾಗಿರಲಿ. 1 ಸೆಕೆಂಡ್ಗೆ 1 ಸ್ಟ್ರೋಕ್. ಕನಿಷ್ಠ 5ರಿಂದ 10 ನಿಮಿಷ ಮಾಡಬೇಕು. 1 ನಿಮಿಷಕ್ಕೆ 60, 5 ನಿಮಿಷ ಮಾಡಿದರೆ 300 ಸ್ಟ್ರೋಕ್ ಆಗ್ತದೆ. 5ರಿಂದ 10 ನಿಮಿಷ. ಭಾಳಷ್ಟು ಶರೀರದಲ್ಲಿ ವ್ಯತ್ಯಾಸ ಇರ್ತದಂದ್ರೆ 15 ನಿಮಿಷ 20 ನಿಮಿಷ ಮಾಡಿ. ಉಸಿರು ಹೊರಗೆ, ಹೊಟ್ಟೆ ಒಳಗೆ, ಈ ರೀತಿ ನಿರಂತರವಾಗಿ ಮಾಡುವುದು. ಇದನ್ನು ಮಾಡುವಾಗ ಏನಾದರೂ ಹೊಟ್ಟೆ ಒಳಗೆ ಸೊಂಟದೊಳಗೆ ನೋವು ಬಂತಂದರೆ ಸ್ವಲ್ಪ ವಿಶ್ರಾಂತಿ ಮಾಡೋದು ಮತ್ತು ಕಂಟಿನ್ಯೂ ಮಾಡುವುದು. ಈ ರೀತಿ. ತದನಂತರ ವಜ್ರಾಸನಕ್ಕೆ ಬಂದು 2 ಕಾಲುಗಳನ್ನು ಮುಂದೆ ಚಾಚಿ ಬಲಗಾಲನ್ನು ಮಡಿಚಿ ಎಡಗಾಲನ್ನು ಮಡಿಚಿ ವಜ್ರಾಸನದಲ್ಲಿ ಕೂಡಬೇಕು. 2 ಹಿಮ್ಮಡಗಳ ನಡುವೆ ನಮ್ಮ ಪೃಷ್ಠಭಾಗ ಇರಬೇಕು. ಪಾದಗಳು ಒಂದಕ್ಕೊಂದು ಹತ್ತಬಾರ್ದು. ಸೊ ಪೂರ್ಣ ಮುದ್ರಾ, ಮೇರುದಂಡ ಪ್ರಾಣಾಯಾಮ. ಹಸ್ತಗಳನ್ನು ಮುಂದೆ ಚಾಚಿ 2 ಹಂತದಲ್ಲಿ ಬೆರಳುಗಳನ್ನು ಮಡಿಸಬೇಕು. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಮಾಡಿದ ನಂತರ ಹೆಬ್ಬೆರಳು 90 ಡಿಗ್ರಿ ಇರಬೇಕು. ಸೊ ನಮ್ಮ ತೊಡೆಯನ್ನು ಇಟ್ಕೊಂಡು ಈ ರೀತಿ ಕೂಡಬೇಕು. ಕೂಡುವ ವಿಧಾನ, ದಿಸ್ ಇಸ್ ದ ಪೊಸಿಷನ್. ನಂತರ ಪ್ರಾಣಾಯಾಮ ಸ್ಟಾರ್ಟ್ ಮಾಡಬೇಕು. ಇದರ ಹೆಸರು ಮೇರುದಂಡ ಮುದ್ರಾ ಪ್ರಾಣಾಯಾಮ. ಉಸಿರನ್ನು ಒಳಗೆ ತೆಗೆದುಕೊಂಡು ಕೆಲವು ಸೆಕೆಂಡ್ಸ್ ಒಳಗೆ ಉಸಿರನ್ನು ಇಟ್ಟುಕೊಂಡು ನಿಧಾನವಾಗಿ ಹೊರಗೆ ಹಾಕಬೇಕು. ಉಸಿರು ಒಳಗೆ ತೆಗೆದುಕೊಂಡು ಉಸಿರನ್ನ ನಿಧಾನವಾಗಿ ಒಳಗೆ ತೆಗೆದುಕೊಂಡು ಸಾಧ್ಯವಾದಷ್ಟು ಉಸಿರನ್ನ ಒಳಗೆ ತಡೆ ಹಿಡಿಯಿರಿ. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಬೇಕು. ಉಸಿರು ಒಳಗೆ ತೆಗೆದುಕೊಂಡು ಒಳಗೆ ತಡೆ ಹಿಡಿದು
ನಿಧಾನವಾಗಿ ಹೊರಗೆ ಹಾಕಬೇಕು. ಕನಿಷ್ಠ ಒಂದು 5 ನಿಮಿಷ ಮಾಡಬೇಕು. ತದನಂತರ ಕೆಲವು ಕ್ಷಣ ವಿಶ್ರಾಂತಿ, ತದನಂತರ ಪೂರ್ಣ ಮುದ್ರಾ ಪ್ರಾಣಾಯಾಮ. ಸೊ ಸಂಪೂರ್ಣವಾದ ತಲೆಯಿಂದ ಪಾದದವರೆಗೆ ಪ್ರಾಣವಾಯು ಸಂಪೂರ್ಣವಾಗಿ ಶರೀರಕ್ಕೆ ಪೂರೈಕೆ ಆಗುತ್ತದೆ. ಬಾಡಿ ಫಿಟ್ನೆಸ್ ಅಲ್ಲಿ ಉಳಿತದೆ. ಹೆಬ್ಬರನ್ನ ಒಳಗೆ ಚಾಚಿ 4 ಬೆರಳುಗಳಿಂದ ಮಡಚಿ ಇಲ್ಲಿ ಲಾಕ್ ಮಾಡಬೇಕು ನೋಡಿ. ಸೊ ಇಲ್ಲಿ ಈ ಮುಷ್ಟಿಯನ್ನು ಈ ರೀತಿ ಮಾಡಿ, ಸೊ ಈ ಭಾಗ ಒಂದಕ್ಕೊಂದು ಸೇರಿಸಿ ನಮ್ಮ ತೊಡೆಯ ಸಂಧಿ ಭಾಗಕ್ಕೆ ಒತ್ತಿ, ನಮ್ಮ ಕೈ ತೂರಿದರೆ ಒಳಗೆ ಹೋಗಬಾರ್ದು. ಆ ರೀತಿ ಟೈಟಾಗಿ ಇಟ್ಕೋಬೇಕು. ಮೊದಲು ಕೂರುವ ವಿಧಾನ, ದಿಸ್ ಇಸ್ ಅ ಪೊಸಿಷನ್. ಇದನ್ನು ನಾವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ ನಂತರ ಪೂರ್ಣ ಮುದ್ರಾ ಪ್ರಾಣಾಯಾಮದ ಅದರ ಪರಿಣಾಮ ಆಗ್ತದೆ. ಉಸಿರು ತೆಗೆದುಕೊಂಡು ಉಸಿರನ್ನು ಒಳಗೆ ಹಿಡಿದು ಇಟ್ಕೊಳ್ಳುವುದು. ಉಸಿರು ಹೊರಗೆ ಹಾಕುವುದು. ತದನಂತರ ನಿಧಾನವಾಗಿ ಉಸಿರನ್ನ ಒಳಗೆ ಎಳೆದುಕೊಳ್ಳುವುದು. ಒಳಗೆ ಎಳೆದುಕೊಂಡ ನಂತರ ಉಸಿರನ್ನ ಎಷ್ಟು ಸಾಧ್ಯವೋ ಅಷ್ಟು ಉಸಿರನ್ನ ಒಳಗೆ ಕುಂಭಕ ಮಾಡುವುದು, ಅಂದರೆ ಅಲ್ಲೇ ತಡೆ ಹಿಡಿಯುವುದು. ಸೇಮ್ ಪ್ರೊಸೀಜರ್. ಉಸಿರು ಒಳಗೆ ತೆಗೆದುಕೊಂಡು ಅದನ್ನು ತಡೆ ಹಿಡಿದು ಕೆಲವು ಕ್ಷಣ ಹಾಗೆ ಹಿಡಿದು ತದನಂತರ ನಿಧಾನ ಉಸಿರನ್ನು ಹೊರಗೆ. ತದನಂತರ ವಜ್ರಾಸನದ ಹೊರಗೆ